ಸಾರಿಗೆ ನೌಕರರು ಕೂಡ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡ್ತಾ ಇದ್ರು, ಹೇಳ್ತಾ ಇದ್ರು ಅಷ್ಟೋ ಇಷ್ಟೋ ಅಂದ್ರೆ ಎಲ್ಲೂ ಕೂಡ ಸಾರಿಗೆ ನೌಕರರಿಗೆ ಅನ್ಯಾಯ ಆಗೋದ್ ಬೇಡ, ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ, ಕೊಟ್ಟಷ್ಟನ್ನ ಇಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿ ಸಾರಿಗೆ ನೌಕರರಿಗೆ ಅನ್ಯಾಯ ಆಗ್ಬಾರ್ದು. ಏನ್ ಹೇಳ್ತೀರಾ ಈ ಎಲ್ಲಾ ಚರ್ಚೆಗಳಿಗೆ? ಅಷ್ಟೇ ಅಲ್ಲ, ಇವಾಗ ನಮಗೆ ಫೋನ್ ಬರುತ್ತೆ, ಆಫೀಸ್ಗೆ ಹೋದ್ರೆ ಮಂಡಿ ಜನ ಬಂದು ಮುತ್ಕೋತಾರೆ. ವಾಟ್ ದೇ ಸೇ, ಸರ್ ಇವಾಗ ನಾವು ಹೆಚ್ಚು ಕಡಿಮೆ 60 ತಿಂಗಳಾಯ್ತು, ಒಂದು 20 ಲೆಕ್ಕ ಹಾಕಿದರೆ 5 ವರ್ಷ ಮುಗಿದು ರೈಟ್ 1260. ನಮಗೆ ಬರಬೇಕಾದ 38 ತಿಂಗಳು ವೇತನ ಬಂದಿಲ್ಲ, ಇನ್ನೂ 17 ತಿಂಗಳು ವೇಜ್ ರೈಸ್ ಬಂದಿಲ್ಲ, 1/1/24ರಿಂದ. ಇವಾಗ ಪಬ್ಲಿಕ್ಗೆ ತೊಂದರೆ ಆಗುತ್ತೆ, ನಾವು ಸ್ಟ್ರೈಕ್ ಮಾಡಿದರೆ ಅದು ಕರೆಕ್ಟ್. ಅದು ಕೋರ್ಟು ನಮಗೆ ಡೈರೆಕ್ಟ್ ಮಾಡ್ತು ಸ್ಟ್ರೈಕ್ ಸ್ಟಾಪ್ ಮಾಡಿ ಅಂತ. ಓಕೆ, 70 ತಿಂಗಳಿಂದ ನೀವು ಅರಿಯರ್ಸ್ ಕೊಟ್ಟಿಲ್ಲ, ಎಷ್ಟು ದುಡ್ಡು ಸರ್ಕಾರ ಕೊಡಬೇಕು, ಸರ್ಕಾರ ಕೊಡಿ ಅಂತ ಯಾಕೆ ಆರ್ಡ್ರ್ ಮಾಡಲಿಲ್ಲ ಅಂತ ನಮ್ಮನ್ನು ಕೇಳ್ತಾರೆ. ಆರ್ಡಿನರಿ ವರ್ಕರ್ಸ್ ಆಫ್ಟರ್ ಆಲ್, ಅವರು ಕಾನೂನೇನು ತಲೆ ಕೆಡಿಸ್ಕೊಂಡಿಲ್ಲ, ನಾವು ದುಡಿದಿದ್ದೀವಿ, ಕೊಡಬೇಕಾಗಿರೋದು. ಯಾಕೆ ಇದು ಮಾಡೋದಿಲ್ಲ? ನೀವು ಸ್ಟ್ರೈಕ್ ಸ್ಟಾಪ್ ಮಾಡಿರಲ್ಲ, ಯಾಕೆ? ಈಗ ನಾವೇನು ವ್ಯವಸ್ಥೆ ಇರೋದು ಹಾಗೆ ಅಲ್ಲ. ಈಗ ಸರ್ಕಾರದ ಮೇಲೆ ಡಿಪೆಂಡ್ ಆಗಿ ಸರ್ಕಾರ ಒಂದ್ ವೇಳೆ ಏನು 38 ತಿಂಗಳ ಅರಿಯರ್ಸ್ ಅನ್ನ ಕೊಡ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಯಾಕೆ ನೀವು ಕೋರ್ಟ್ನ ಮೊರೆ ಯಾಕೆ ಹೋಗ್ಬಾರ್ದು ಅನ್ನುವಂತಹ ಚರ್ಚೆಗಳಿದೆ. ಪ್ರಾಬ್ಲಮ್ ನೋಡಿ ಸರ್, ಇವಾಗ ಕೋರ್ಟ್ ಹೋಗಬೇಕು ಅಂದ್ರೆ ಟ್ರೈಬ್ಯುನಲ್ ರೆಫರ್ ಮಾಡ್ತಾರೆ, ನೇರವಾಗಿ ಹೈಕೋರ್ಟ್ಗೆ ಹೋಗಿ ಸಮಯ ಜಾಸ್ತಿ ಮಾಡಿ ಇದು ಕೇಳಕ್ಕೆ ಯಾವ ಕಾನೂನಿಲ್ಲ. ಅದು ಟೇಕ್ಸ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಆಮೇಲೆ ಅಪೀಲ್ಗೆ ಹೋಗ್ತಾರೆ ಹೈಕೋರ್ಟ್ಗೆ, ಹೈಕೋರ್ಟ್ ನಾವು ಗೆದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಈ ಹಲವಾರು ದಶಕಗಳಿಂದ ಕೆಲವೊಂದು ನಮ್ಮದು ಪೆಂಡಿಂಗ್ ಇದೆ, ಹಲವಾರು ದಶಕಗಳಿಂದ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇದೆ. ಆದ್ದರಿಂದ ಕೋರ್ಟ್ಗೆ ಆ ರೀತಿ ಹೋಗಿ ನೀವು ಡೈರೆಕ್ಷನ್ ಕೊಡಿ ಅಂತ ಹೇಳೋದಕ್ಕೆ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ. ಬಟ್ ವರ್ಕರ್ಸ್ ಹೇಳ್ತಾರೆ, ಕಾಮನ್ ಸೆನ್ಸ್ ಉಪಯೋಗಿಸ್ತಾರೆ ಅವರು. ಇವಾಗ ಸ್ಟ್ರೈಕ್ ಮಾಡಬೇಡಿ ಅಂತ ಹೇಳಿತು ಕೋರ್ಟು, ಗೌರ್ಮೆಂಟು ಡಿನೇ ಮಾಡಿದೆ, ಕೊಟ್ಟಿಲ್ಲ. ಅವ್ರಿಗೆ ಯಾಕೆ ಡೈರೆಕ್ಷನ್ ಕೊಡಲ್ಲ, ನೀನು ಕೊಡದೆ ಇನ್ನೂ ಒಳಗಡೆ ಹಾಕ್ತೀನಿ ಅಂತ? ಸಾಧಾರಣ ಜನ ಕೇಳಿದ್ರು, ಡ್ರೈವರು ಕಂಡಕ್ಟ್ರು, ಐ ಥಿಂಕ್ ದೇ ಆರ್ ರೈಟ್ ಇನ್ ದ್ಯಾಟ್. ನಾವೆಷ್ಟೇ ಕಾನೂನು ಪಂಡಿತರು ನಮ್ಮ ತಲೆಗೆ ಹಾಕಿ ಅರ್ಧಂಬರೇ ನಾವು ತಿಳ್ಕೊಂಡಿರೋದು, ಅರೆಬರೇ ನಾವು ಹೇಳಿದ್ರು ಕೂಡ ವರ್ಕರ್ಸ್ ಇವತ್ತು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ನಾವು ಕೋರ್ಟ್ಗೆ ಹೋದ್ರೆ ಇಷ್ಟು ಡಿಲೇ ಆಗುತ್ತೆ, ಸ್ಟ್ರೈಕ್ ನಿಲ್ಲಿಸು ಅಂತ ಹೇಳೋ ಕೋರ್ಟು ನಿಮಗೆ ಯಾಕೆ ಡೈರೆಕ್ಷನ್ ಯಾಕೆ ಗೌರ್ಮೆಂಟ್ ಕೊಡೋಲ್ಲ, ನೀವು ಯಾಕೆ ಒತ್ತಡ ಹಾಕಲ್ಲ ಕೋರ್ಟ್ ಮೇಲೆ ಅಂತಾರೆ. ಕೋರ್ಟ್ ಮೇಲೆ ನಾನೇ ಹೋಗಲ್ಲ, ಉಪವಾಸ ಸತ್ಯಾಗ್ರಹಕ್ಕೆ ಹೋಗಲ್ಲ. ಅಲ್ಲ, ಇಸಿ ಆ ವ್ಯವಸ್ಥೆ ಹೇಗೆ ಆಪ್ರೇಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅವನೇನು ನೋಡ್ತಾನೆ, ನೋಡಿ ಸ್ಟ್ರೈಕ್ ಮಾಡಿ ಅಂತ. ಅದು ನಾವು ಎಷ್ಟೋ ಸಲ ವಾಪಸ್ಸು ತಗೊಂಡಿದ್ದೀವಿ ಸ್ಟ್ರೈಕ್ಗಳನ್ನ. ಯಾವುದು ದಾರಿ ಇಲ್ಲದೆ ಇದ್ದಾಗ ಸ್ಟ್ರೈಕ್ಗೆ ಹೋದ್ವಿ, ಫೈನ್. ಯಾರು 4 ಜನ ಹೋಗಿ ಪಬ್ಲಿಕ್ ಇಂಟ್ರೆಸ್ಟ್ ಡಿಗೇಷನ್ ಹಾಕಿದ್ರು, ತಕ್ಷಣ ಕೋರ್ಟ್ ಸ್ಟಾಪ್ ಮಾಡಿ ಅಂತು. 70 ತಿಂಗಳು ಜಡ್ಜಿಗಳಿಗೆ ಅರಿಯರ್ಸ್ ಬರದೇ ಏನು ಮಾಡ್ತಿದ್ರು ನಮ್ಮನ್ನು ಕೇಳ್ತಾರೆ ವರ್ಕರ್ಸ್. ನಾನೇನು ಹೇಳಿ ಅದಕ್ಕೆ? ಅವ್ರೇನು ಮಾಡೋರು, ಪ್ರೆಸ್ ಮೀಟ್ ಮಾಡೋರು, ನಮ್ಗೆ ಕೊಟ್ಟಿಲ್ಲ ಅಂತ ಬೊಮ್ಮಡಾಡ್ಕೊಳ್ಳೋರು, ಅವ್ರಿಗೆ ಕೊಟ್ಟಿರೋರು. ಅವಾಗ ಹಿಂದೆ ಸುಪ್ರೀಂ ಕೋರ್ಟ್ ಜಡ್ಜಿಗಳೇ 4 ಜನ ಪ್ರೆಸ್ ಮೀಟ್ ಮಾಡಿದ್ರೆ ನಿಮ್ಗೆ ಜ್ಞಾಪಕ ಇರಬೇಕು. ಹೌದು, ಅವ್ರಿಗೆ 2 ದಿವಸ ಪ್ರಮೋಷನ್ ಡಿಲೇ ಆದರೆ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅದರಿಂದ ರಾಜೀನಾಮೆ ಕೊಟ್ಟು ಜಡ್ಜಿಗಳಿದ್ದಾರೆ, ಪ್ರಮೋಷನ್ ಸಿಗಲಿಲ್ಲ ಅಂತ. ಅದರಿಂದ ನಾವು ಇದರಲ್ಲಿ ಹೇಗೆ ಹೇಳೋದು ಆರ್ಡಿನರಿ ವರ್ಕರ್ಸ್ಗೆ? ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.